ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕೆಕೆಆರ್ಡಿಬಿ ಅನುದಾನ ವಿಚಾರವಾಗಿ ಶಾಸಕ ಗವಿಯಪ್ಪ ಮತ್ತೆ ಗುಡುಗಿದ್ದಾರೆ. ಕೆಕೆಆರ್ಡಿಬಿ ಅನುದಾನ ತಾರತಮ್ಯ ವಿಚಾರಕ್ಕೆ ವಿಜಯನಗರ ಶಾಸಕ ಎಚ್ಆರ್ ಗವಿಯಪ್ಪ ಪುನರುಚ್ಚರಿಸಿ ಸರ್ಕಾರದಿಂದ ಬರಬೇಕಾದ ಎಲ್ಲ ಅನುದಾನ ಸರಿಯಾಗಿ ಬರ್ತಾ ಇದೆ. ಆದ್ರೆ 2 ವರ್ಷದಿಂದ ಕೆಕೆಆರ್ಡಿಬಿಯಿಂದ ಬರಬೇಕಾದ ಅನುದಾನ ಹೊಸಪೇಟೆ ಕ್ಷೇತ್ರಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬೇರೆ ತಾಲೂಕುಗಳಿಗೆ 50 ರಿಂದ 70 ಅನುದಾನ ಬರ್ತಾ ಇದ್ರೆ ಹೊಸಪೇಟೆಗೆ 7 ಕೋಟಿ 8 ಕೋಟಿ ಅನುದಾನ ಬರ್ತಾ ಇದೆ. ಇದು ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ. ಜಿಲ್ಲೆಯ ಬೇರೆ ಕ್ಷೇತ್ರಗಳಿಗೆ 2 ವರ್ಷದಲ್ಲಿ 120 ರಿಂದ 150 ಕೋಟಿ ಅನುದಾನ ಬಂದಿದೆ. ನಾವಿನ್ನ 20 ಕೋಟಿಯಲ್ಲಿಯೇ ಇದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಕೆಕೆಆರ್ಡಿಬಿ ಅನುದಾನದಲ್ಲಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳು ತೃಪ್ತಿಯಾಗಿದೆ. ಹೊಸಪೇಟೆಗೆ ಅನುದಾನ ಬಂದಿಲ್ಲ. ಹೀಗಾಗಿ ಡಿಎಂಎಫ್ ಅನುದಾನದಲ್ಲಿ ತಾಲೂಕಿಗೆ ಹೆಚ್ಚಿನ ಅನುದಾನ ಕೊಡಬೇಕು, ಇನ್ನುಳಿದ ತಾಲೂಕಿಗೆ ಕಡಿಮೆ ಅನುದಾನ ಕೊಡಿ ಅಂತ ಕೇಳಿದ್ದೀನಿ. 15 ದಿನದ ಒಳಗೆ ಡಿಎಂಎಫ್ ಅನುದಾನದಿಂದ 150 ಕೋಟಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಅನುದಾನ ಬಂದ ಮೇಲೆ ಅಭಿವೃದ್ಧಿ ಏನೇನ್ ಮಾಡಬೇಕು ಅಂತ ವಿಚಾರಗಳನ್ನ ಹಂಚಿಕೊಳ್ತೀನಿ ಅಂತ ಹೊಸಪೇಟೆಯಲ್ಲಿ ಶಾಸಕ ಗವಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಅನುದಾನಗಳು ಬರೋದು ರೊಟೀನ್ ಆಗಿ ಬರ್ತಾ ಇದೆ. ಬಟ್ ನಮಗೆ ಬ್ಯಾಕ್ ಡ್ರಾಪ್ ಏನಾಗ್ತಾ ಇದೆ, ಬ್ಯಾಕ್ ಫಾಲ್ ಏನಾಗ್ತಾ ಇದೆ ಅಂದರೆ ಕೆಕೆಆರ್ಡಿಬಿನಿಂದ ವಿ ಆರ್ ನಾಟ್ ಗೆಟಿಂಗ್ ದಿ ಸಪೋರ್ಟ್. ಇವಾಗ 2 ವರ್ಷ ಆಯಿತು. 2 ವರ್ಷದಿಂದ ಒಂದೊಂದು ಕ್ಷೇತ್ರಕ್ಕೆ 50 ರಿಂದ 70 ಕೋಟಿ ಬರ್ತಾಯಿದೆ. ಅದೇ ನಮ್ಮ ಕ್ಷೇತ್ರಕ್ಕೆ 7 ರಿಂದ 8 ಕೋಟಿ ಬರುತ್ತೆ. ಸಿ ದೇ ಆರ್ ಆಲ್ರೆಡಿ 150 crores ಹೆಡ್ ಆಫೀಸ್. ನಾವು ಇನ್ನೂ 20 ಕೋಟಿನಲ್ಲೇ ಇದ್ದೀವಿ, ಅವ್ರು 150 ಕೋಟಿನಲ್ಲೇ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ನಮ್ಮ DMF ಫಂಡು ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಸೀಮಿತ ಮಾಡಿರಿ. ತಾಲೂಕಾಗೆ ಬೇರೆ ತಾಲೂಕುಗಳಿಗೆ ಕಡಿಮೆ ಕೊಡ್ರಿ. ಯಾಕಂದರೆ ದೇ ಆರ್ ಆಲ್ರೆಡಿ ಎಂಜಾಯಿಂಗ್ ಕೆಕೆಆರ್ಡಿಬಿ ಫಂಡ್ಸು. ಅದು ನಮಗೆ ಬರ್ತಾಯಿಲ್ಲ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 15 ದಿವಸದಲ್ಲಿ ಕ್ಲಾರಿಟಿ ಸಿಗುತ್ತೆ. ಒಂದು 150 ಕೋಟಿ DMF ಫಂಡು ಕೇಳ್ತಾ ಇದ್ದೀನಿ ನಾನು. ಆಯ್ತಂದ್ರೆಗಿನ ಮತ್ತೆ ಅದೇನೇನು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮುಂದೆ ನಾನು ಬಂದು ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.